140 for first time. Let's see if it happens. ವೆಲ್ಕಮ್ ಟು ದ ಡೇ 20 ಆಫ್ 30 ಶ್ರಾವಣ ಮಾಸ. 5 ಗಂಟೆಗೆದ್ದೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡೆ ಆಚೆಗಡೆ ಹೋಗ್ಬಿಟ್ಟು ಕುಡಿದು ಅಲ್ದಾಡು ಮತ್ತೆ ತಿರ್ಗಾ ಒಳಗಡೆ ಬಂದೆ. ಒಳಗಡೆ ಬಂದು ದಿನದ ನಿತ್ಯ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಕೆಳಗಡೆ ಹೋಗಿ ಪೂಜೆ ಮಾಡ್ಕೊಂಡೆ. 7 ಸರಿ ಹನುಮಾನ್ ಚಾಲೀಸ ಓದ್ಬಿಟ್ಟು ಇವತ್ತು ಹೋಮ್ ಟ್ರೈನಿಂಗ್ ಸೆಷನ್ ಇರಲಿಲ್ಲ, ಅದಕ್ಕಂತಾನೆ ಡೈರೆಕ್ಟ್ 9 ಗಂಟೆಗೆ ಜಿಮ್ಗೆ ಹೊರಟೆ. ಜಿಮ್ ತಲುಪಿಬಿಟ್ಟು ಅಲ್ಲಿ ನಮ್ಮ ಆಂಜನೇಯ ಸ್ವಾಮಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಆಮೇಲೆ ನಾನು ದಿನದ ಪೂಜೆ ಎಲ್ಲ ಮಾಡಿ ಪೂಜೆ ಮುಗಿಸ್ಕೋಷ್ಟರಲ್ಲಿ 10:30 ನಮ್ಮ ಫಸ್ಟ್ ಪಿ ಟಿ ಸೆಷನ್. ಫುಲ್ ಬಾಡಿ ವರ್ಕೌಟ್ ಇತ್ತು ಅವ್ರದ್ದು ಇವತ್ತು, ಅದಕ್ಕೆ ಅಂತಾನೆ ಮಾಡಿಸಿ ಅದಾದ್ಮೇಲೆ 12 ಗಂಟೆಗೆ ಸೆಕೆಂಡ್ ಪಿ ಟಿ ಸೆಷನ್, ಚೆಸ್ಟ್ ಮತ್ತೆ ಟ್ರೈಸೆಪ್ ಎಲ್ಲ ಮುಗಿಸ್ಟ್ರಲ್ಲಿ 2:30 ಆಗಿತ್ತು. ನಮ್ಮ ವರ್ಕೌಟ್ ಸೆಷನ್ ಸ್ಟಾರ್ಟ್ ಆಯಿತು. 140 kgಗೆ ಸ್ವಲ್ಪ ನಮ್ಮ ಜಶನ್ ಪ್ರೀತ್ ಅವರು ಪುಷ್ ಮಾಡಿದ್ರು. 4 ರೆಪಿಟೇಷನ್ಸ್ ಆಯಿತು. ಒಳ್ಳೆ ವರ್ಕೌಟ್ ಸೆಷನ್ ಇದ್ದಿದ್ದು ಇವತ್ತು. ಫುಲ್ ಪಂಪ್ಡ್ ಆಗಿತ್ತು. ಅದಾದ್ಮೇಲೆ ಕಾರ್ಡಿಯೋ ಮಾಡಿದೆ. ಕಾರ್ಡಿಯೋ ಮುಗಿಸ್ಟ್ರಲ್ಲಿ 7 ಗಂಟೆ ಆಗಿತ್ತು. ಜಿಮ್ಮಲ್ಲಿ ನೀರು ಬೇರೆ ಖಾಲಿಗಿತ್ತು, ನೀರು ತಗೊಬಂದೆ. ಎಡಿಟಿಂಗ್ ಮಾಡ್ಕೊಳಕ್ಕೆ ಕೂತ್ಕೊಂಡೆ. ಅದಾದ್ಮೇಲೆ 8:45 ಅಷ್ಟರಲ್ಲಿ ಹೊರಟೆ ನಾನು ತಿರ್ಗಾ ಮನೆಗೆ ತಲುಪಾದ್ಮೇಲೆ ಮತ್ತೆ ಕೂತ್ಕೊಂಡೆ ಪೂಜೆ ಮಾಡ್ಕೊಳಕ್ಕೆ. ಒಂದು 4 ಸರಿ ಹನುಮಾನ್ ಚಾಲೀಸ ಓದ್ಬಿಟ್ಟು ನಾನು ಪೂಜೆನ ಮುಕ್ತಾಯಗೊಳಿಸಿದೆ. ಅದಾದ್ಮೇಲೆ ಊಟ ಮಾಡಿಬಿಟ್ಟು 10:30 ಅಷ್ಟರಲ್ಲಿ ನಾನು ಹೋದೆ ಪಾಚ್ಕೊಳಕ್ಕೆ. ಸಿಗೋಣ ನಾಳಿನ ವಿಡಿಯೋ ಅಲ್ಲಿ. ಶಿವ ಶಿವ.